ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು KPSC KAS ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇದು ನಮ್ಮ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಯಾವ ರೀತಿ ಅಪ್ಲೈ ಮಾಡೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. 384 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಗ್ರೂಪ್ ಎ, ಗ್ರೂಪ್ ಬಿ, KAS KPSC ಇಂದ ಕರೆದಿರುವಂತಹ ಪೋಸ್ಟ್ಗಳು. ಇದ್ರದ್ದು ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ ಕ್ಯಾಟಗರಿಗೆ 600 ರೂಪಾಯಿ ಇದೆ, 2A 2B 3A 3B 300 ರೂಪಾಯಿ ಇದೆ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 50 ರೂಪಾಯಿ ಇದೆ. SC ST ಕ್ಯಾಟಗರಿ 1 PWDಗೆ ಯಾವ ರೀತಿ ಅಮೌಂಟ್ ಇಲ್ಲ ಸ್ನೇಹಿತರೆ. ಓಕೆನಾ. ಲಾಸ್ಟ್ ಡೇಟ್ ಬಂದು 3/4/2024 ಇದೆ. ಏಜ್ ಲಿಮಿಟ್ ಬಂದು 38 ವರ್ಷ ಜನರಲ್ ಕ್ಯಾಟಗರಿಗೆ, 2A 2B 3A 3B ಅವರಿಗೆ 41 ವರ್ಷ, SC ST ಕ್ಯಾಟಗರಿ 1ಗೆ 43 ವರ್ಷ ಸ್ನೇಹಿತರೆ. ಕ್ವಾಲಿಫಿಕೇಶನ್ ಬಂದು ಡಿಗ್ರಿ ಅಥವಾ PG ಆಗಿರಬೇಕು ಸ್ನೇಹಿತರೆ. ಗ್ರೂಪ್ ಎ, ಗ್ರೂಪ್ ಬಿ ಪೋಸ್ಟ್ಗಳನ್ನ ಕರೆದಿದ್ದಾರೆ. ಟೋಟಲ್ 384 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ನೋಡಿ, ಗ್ರೂಪ್ ಎ ಪೋಸ್ಟ್ ಅಲ್ಲಿ 159 ಪೋಸ್ಟ್ಗಳನ್ನ ಕರೆದ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸೇಷನ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟ್ರೆಜರಿ ಡಿಪಾರ್ಟ್ಮೆಂಟ್, ಎಕ್ಸಿಕ್ಯೂಟಿವ್ ಆಫೀಸರ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡು, ಡಿಸ್ಟ್ರಿಕ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರು. ಇದಿಷ್ಟು ಪೋಸ್ಟ್ಗಳಿಗೆ 159 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಮತ್ತೆ ತಹಸೀಲ್ದಾರು, ಇದೆಲ್ಲ ಗ್ರೂಪ್ ಬಿ ಪೋಸ್ಟ್. ತಹಸೀಲ್ದಾರು ಗ್ರೇಡ್ 2, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರು, ಲೇಬರ್ ಆಫೀಸರು, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟು, ರೆಗ್ಯುಲೇಟರ್ ಆಫ್ ಕೋ ಡಿಪಾರ್ಟ್ಮೆಂಟ್, ಅಸಿಸ್ಟೆಂಟ್ ಆಪರೇಟರ್ ಅಸೋಸಿಯೇಟ್ಸು, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸಸ್, ಎಂಪ್ಲಾಯ್ಮೆಂಟ್ ಆಫೀಸರು, ಅಸಿಸ್ಟೆಂಟ್ ಡೈರೆಕ್ಟರ್ ಚೀಫ್ ಅರ್ಬನ್ನು, ಅಸಿಸ್ಟೆಂಟ್ ಟ್ರೆಜರಿ, ಅಸಿಸ್ಟೆಂಟ್ ಡೈರೆಕ್ಟರ್ ಸಿವಿಲ್ ಸಪ್ಲೈ ಅಂಡ್ ಕನ್ಸ್ಯೂಮರ್ಸ್ ಅಫೇರ್ ಡಿಪಾರ್ಟ್ಮೆಂಟು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೂರಿಸಂ ಡಿಪಾರ್ಟ್ಮೆಂಟು, ಸೆಕ್ಷನ್ ಆಫೀಸರ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಸೆಕ್ರೆಟರಿ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ 2 ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ನೇಹಿತರೆ. ಇದಿಷ್ಟಕ್ಕೆ ಟೋಟಲ್ 225 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಓಕೆನಾ. ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂದ್ರೆ, ಅಪ್ಲೈ ಆನ್ಲೈನ್ ಅಂತ ಇದು ಲಿಂಕ್ ಕೊಟ್ಟಿದ್ದೀನಿ. ಇದನ್ನ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಾದ ನಂತರ ನೋಟಿಫಿಕೇಶನ್ ಅಂತ ಇದೆ, ಆ ನೋಟಿಫಿಕೇಶನ್ ಚೆಕ್ ಮಾಡ್ಕೊಳ್ಳೋಣ. ಏನೇನು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ನಾನು ಹೇಳ್ದ ಹಾಗೇನೆ ಇಲ್ಲಿ ಯಾವ್ಯಾವ ಗ್ರೂಪ್ಗೆ ಎಷ್ಟೆಷ್ಟು ವೇಕೆನ್ಸಿಗಳು ಕೊಟ್ಟಿದೀವಿ ಅಂತ ಹೇಳೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಫುಲ್ ಡೀಟೇಲ್ ಆಗಿ. ಇದ್ರದ್ದು ಲಾಸ್ಟ್ ಡೇಟ್ ಬಂದು 3/4/2024 ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಓಕೆ. ಆಮೇಲೆ ಇದ್ರದ್ದು ಪ್ರಿಲಿಮ್ಸ್ ಅಂದ್ರೆ ಮೇನ್ಸ್ಗಿರೋ ಮುಂಚೆ ಪ್ರಿಲಿಮ್ಸ್ ಒಂದು ಎಕ್ಸಾಮ್ ಇರುತ್ತೆ. ಅದ್ರದ್ದು ಎಕ್ಸಾಮ್ ಬಂದು ಡೇಟ್ ಕೊಟ್ಟಿದ್ರೆ 5/5/2024 ಡೇಟ್ ಇರುತ್ತೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೊಂದು ತಾತ್ಕಾಲಿಕ ಡೇಟ್ ಆಗಿರುತ್ತೆ. ಇದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗಿ ಇರುತ್ತೆ ಸ್ನೇಹಿತರೆ. ಆಮೇಲೆ ಪೇಮೆಂಟ್ ಕೂಡ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಬೇಕು. ಓಕೆನಾ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ಸ್ನೇಹಿತರೆ. kpsconline.karnataka.gov.in ಅಂತ. ಓಕೆನಾ. ಹೊಸಬ್ರು ಯಾರು ಅಪ್ಲೈ ಮಾಡ್ತಾ ಇದ್ರೆ ನ್ಯೂ ರಿಜಿಸ್ಟ್ರೇಷನ್ ಮಾಡಿ ಯೂಸರ್ ಐಡಿ, ಲಾಗಿನ್, ಪಾಸ್ವರ್ಡ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಅದಿಷ್ಟು ಇಟ್ಕೊಂಡು ನೀವು ಅಪ್ಲೈ ಮಾಡಬೇಕು. ಓಕೆನಾ. ಇದಿಷ್ಟು KS ಬಗ್ಗೆ ಇತ್ತು. ಇದ್ರದ್ದು ನೋಡಿ, ಇಲ್ಲಿ ಯಾರ್ಯಾರಿಗೆ ಏನೇನಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ, ಅಂಗವಿಕಲ ಅಭ್ಯರ್ಥಿ, ಪ್ರೆಸಿಡೆಂಟ್ ಪ್ರೆಡೇಟ್ಗೇರು, ಟ್ರಾನ್ಸ್ಜೆಂಡರು, ಎಕ್ಸ್ ಮಿಲಿಟರಿ ಪರ್ಸನ್, ರೂರಲ್ ಕ್ಯಾಂಡಿಡೇಟು, 2A 2B 3A 3B ಅವರು ಕ್ಯಾಟಗರಿ 1, SC ST ಜನರಲ್ ಎಲ್ಲರಿಗೂ ಕೂಡ ಅಪ್ಲೈ ಮಾಡುವಂತ ಸೌಲಭ್ಯ ಇದೆ ಸ್ನೇಹಿತರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ, 2A 2B 3A 3B ಅವರಿಗೆ 300 ರೂಪಾಯಿ, ಮಾಜಿ ಸೈನಿಕರಿಗೆ 50 ರೂಪಾಯಿ, ಅಂಗವಿಕಲ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇವ್ರಿಗೆಲ್ಲರಿಗೂ ಫ್ರೀ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯ ಅಮೌಂಟ್ ಕಟ್ಟುವ ಹಾಗೆ ಇಲ್ಲ ಸ್ನೇಹಿತರೆ. ಓಕೆನಾ. ಅದಾದ ನಂತರ ಇಲ್ಲಿ ಎಷ್ಟು ಸತಿ ನೀವು ಅಪ್ಲಿಕೇಶನ್ ಹಾಕಿ ಬರೆಯಬಹುದು, ಪ್ರಯತ್ನಗಳು ಎಷ್ಟು ಸತಿ ಮಾಡ್ಬೋದು. ಇದು KAS ಆಗಿರೋದ್ರಿಂದ ಸೇಮ್ ಟು ಸೇಮ್ IAS ತರ ಇರುತ್ತೆ ಸ್ನೇಹಿತರೆ. ಜನರಲ್ ಮೆರಿಟ್ ಅವರಿಗೆ 5 ಸತಿ ಇರುತ್ತೆ. ಪ್ರವರ್ಗ 1, ಪ್ರವರ್ಗ 2A 2B 3A 3B ಅವರಿಗೆ 7 ಬಾರಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಪ್ರಯತ್ನಗಳ ಮಿತಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ನೀವು ಎಷ್ಟು ಸತಿ ಬೇಕಾದ್ರೂ ಅಪ್ಲೈ ಮಾಡ್ಬಿಟ್ಟು ಬರೀಬಹುದು, ಏಜ್ ಲಿಮಿಟ್ ಇರೋವರೆಗೂ. ಓಕೆನಾ. ಅದಾದ ನಂತರ ನಿಮ್ಗೆ ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಮತ್ತೆ ಏಜ್ ರಿಲ್ಯಾಕ್ಸೇಷನ್ಸ್ ಏನೇನಿದೆಯೋ ಎಲ್ಲಾ ರೀತಿಯ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಸ್ನೇಹಿತರೆ. ನೀವೇನಾದ್ರೂ ಪೊಲೀಸ್ಗೆ ಅಥವಾ ಕಾರಾಗೃಹ ಸೇವಾ ಅಥವಾ ಅಬಕಾರಿ ಉಪ ಅಧ್ಯಕ್ಷರು ಆ ಪೋಸ್ಟ್ಗಳಿಗೆ ಏನಾದ್ರು ಅಪ್ಲೈ ಮಾಡ್ತಾ ಇದ್ರೆ ಅದಕ್ಕೆಲ್ಲದಕ್ಕೂ ದೇಹದ ದೃಢೀಕರಣ ಇರಬೇಕು, ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಇರಬೇಕು ಸ್ನೇಹಿತರೆ. ಓಕೆನಾ. ಮಿನಿಮಮ್ 168 ಇರ್ಲಿ ಎಲ್ಲಾರ್ಗು. 168ಗಿನ ಜಾಸ್ತಿ ಇದ್ರೆ 163ರಿಂದ 168 ಇರಬೇಕು ಸ್ನೇಹಿತರೆ ಎತ್ತರ. ಓಕೆನಾ. ಇದು ಪುರುಷರಿಗೆ. ಮಹಿಳೆಯರಿಗೆ 157 ಸೆಂಟಿಮೀಟರ್ ಇರಬೇಕು ಸ್ನೇಹಿತರೆ. ಓಕೆನಾ. ಎದೆ ಸುತ್ತಳಿತ ಪುರುಷರಿಗೆ 84 ಸೆಂಟಿಮೀಟರ್ ಕರ್ನಾಟಕ ಪೊಲೀಸ್ಗೆ, ಮತ್ತೆ ಕರ್ನಾಟಕ ಕಾರಾಗೃಹ ಸೇವೆಗೆ 86 ಇರಬೇಕು. ಅಬಕಾರಿ ಉಪಾಧ್ಯಕ್ಷರಿಗೆ 81 ಇರಬೇಕು ಸ್ನೇಹಿತರೆ.
ಎದೆಯ ವಿಸ್ತರಣತೆ 5 ಸೆಂಟಿಮೀಟರ್ ಎಕ್ಸ್ಟ್ರಾ ಆಗಬೇಕು. ಓಕೆನಾ. ಈ ಮಹಿಳೆಯರಿಗೆ ಎದೆಯದು ಅಡವಳಿಕೆ ಇಲ್ಲ. ತೂಕದ ಬಂದು 46 ಕೆಜಿ ಮಿನಿಮಮ್ ಕಡ್ಡಾಯವಾಗಿ ಇರಲೇಬೇಕು ಅಂತ ಇದೆ ಸ್ನೇಹಿತರೆ. ಓಕೆನಾ. ಆಮೇಲೆ ಅಬಕಾರಿಗೆ ಮಾತ್ರ 49 ಕೆಜಿ ಇರಬೇಕು. ಓಕೆನಾ. ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆದ ನಂತರ ನೀವು ಮೇನ್ಸ್ನ ಬರೀಬಹುದು ಸ್ನೇಹಿತರೆ. ಓಕೆನಾ. ಎಲ್ಲ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ 100 ಮಾರ್ಕ್ಸ್ಗೆ ಇರುತ್ತೆ ಸ್ನೇಹಿತರೆ. ಈಚ್ ಪೇಪರ್ ಶಲ್ ಬಿ ಮ್ಯಾಕ್ಸಿಮಮ್ ಫಾರ್ 200 ಮಾರ್ಕ್ಸ್. ಓಕೆನಾ. 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮು. ಅದಾದ ನಂತರ ಮೇನ್ ಎಕ್ಸಾಮ್ ಇರುತ್ತೆ. ಓಕೆನಾ. ಅದಾದ ನಂತರ ಇಲ್ಲಿ ಯಾವ್ಯಾವ ಪತ್ರಿಕೆಗಳು ಕೊಟ್ಟಿದ್ದಾರೆ ಅಂದ್ರೆ ಯಾವ್ಯಾವ ಪೇಪರ್ಸ್ ಇದಾವೆ, ಸಬ್ಜೆಕ್ಟ್ ಏನೇನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಹ್ಯುಮ್ಯಾನಿಟೀಸ್ 2 ಪತ್ರಿಕೆ ಒಂದರಲ್ಲೇ ಕೊಡ್ತಾರೆ. 40 ಕ್ವಶನ್ ಜನರಲ್ ಸ್ಟಡೀಸ್, 60 ಕ್ವಶನ್ ಹ್ಯುಮ್ಯಾನಿಟೀಸ್ ಕೊಡ್ತಾರೆ. ಓಕೆನಾ. ಟೋಟಲ್ 100 ಕ್ವಶನ್ಸ್, 200 ಮಾರ್ಕ್ಸ್. ಇನ್ನೊಂದು ಪತ್ರಿಕೆ 2ರಲ್ಲಿ ಸ್ಟೇಟ್ ಇಂಪಾರ್ಟೆನ್ಸಸ್ ಕೊಡ್ತಾನೆ. ಅದಾದ ನಂತರ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ, ಜನರಲ್ ಮೆಂಟಲ್ ಎಬಿಲಿಟಿ, ಇದಿಷ್ಟು 100 ಕ್ವಶನ್ಸ್ ಕೊಡ್ತಾರೆ. 200 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಟೋಟಲ್ 2 ಪತ್ರಿಕೆ ಇರುತ್ತೆ. 2 ಪತ್ರಿಕೆಯನ್ನು ನೀವು ಬರೆದು ಪಾಸ್ ಮಾಡ್ಕೋಬೇಕು ಸ್ನೇಹಿತರೆ. ಅದ ನಂತರ ಪಾಸ್ ಆದ ನಂತರ ನಿಮ್ಗೆ ಮೇನ್ಸ್ಗೆ ಕಳಿಸ್ತಾರೆ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಇದನ್ನ ಮಾಡಬೇಕು. ಓಕೆನಾ. ಇದಿಷ್ಟು ಯಾವ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಅಂದ್ರೆ ಯಾವ ಸಬ್ಜೆಕ್ಟ್ನ ಓದ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ರಿಟರ್ನ್ ಎಕ್ಸಾಮು ಇರುತ್ತೆ ಸ್ನೇಹಿತರೆ. ರಿಟರ್ನ್ ಎಕ್ಸಾಮ್ ಅಂದ್ರೆ ಕೈಯಲ್ಲಿ ನೀವು ಬರೀಬೇಕಾಗಿರುತ್ತೆ. ಎಸ್ಸೆ ಬರೀಬೇಕಾಗಿರುತ್ತೆ, ಮತ್ತೆ ಜನರಲ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸ್ನೇಹಿತರೆ. ಕಂಪಲ್ಸರಿ ಪೇಪರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆನಾ. ಟೋಟಲ್ಲು 1275 ಮಾರ್ಕ್ಸ್ಗಳಿರುತ್ತೆ ಸ್ನೇಹಿತರೆ. ಓಕೆನಾ. ಕನ್ನಡ ಮತ್ತು ಇಂಗ್ಲೀಷು 150 ಮಾರ್ಕ್ಸ್ ಇರುತ್ತೆ. ಕ್ವಾಲಿಫೈಯಿಂಗ್ ಪೇಪರ್ ಅದಾವೆ, ಅವೆರಡು ಕ್ವಾಲಿಫೈ ಆಗಬೇಕು. ಆಮೇಲೆ ಕಂಪಲ್ಸರಿ ಪೇಪರ್ಸು ಪೇಪರ್ 1, 2, 3, 4, 5 ಅಂತ ಕೊಟ್ಟಿದ್ದಾರೆ. ಪೇಪರ್ 1ನಲ್ಲಿ ಎಸ್ಸೆ ಬರೀಬೇಕು, ಮತ್ತೆ ಇನ್ನು ಮಿಕ್ಕಿದ 4ರಲ್ಲೂ ಜನರಲ್ ಸ್ಟಡೀಸ್, ಸಾಮಾನ್ಯ ಅಧ್ಯಯನ ಅಂತ ಹೇಳ್ಬಿಟ್ಟು ಒಂದು ಕೊಡ್ತಾರೆ. ಅದನ್ನು ನೀವು ಬರೀಬೇಕು ಸ್ನೇಹಿತರೆ. ಅದಾದ ನಂತರ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸ್ನೇಹಿತರೆ. ಓಕೆನಾ. ಆಮೇಲೆ ಎಲ್ಲಾ ಪೇಪರಿಂದನೂ ನೀವು 35% ಮಾರ್ಕ್ಸ್ ತಗೊಳ್ಬೇಕು. ಅಂದ್ರೆ 52.5 ಮಾರ್ಕ್ಸ್ಗಳನ್ನ ನೀವು ತಗೊಳ್ಳೇಬೇಕು ಒಂದೊಂದು ಪೇಪರ್ ಇಂದ. ಓಕೆನಾ. 250 ಮಾರ್ಕ್ಸಿನ ಪೇಪರ್ ಇದೆ ಅಂದಾಗ 52.5 ಮಾರ್ಕ್ಸ್ಗಳನ್ನ ನೀವು ತಗೊಳ್ಳೇಬೇಕು ಸ್ನೇಹಿತರೆ. ಓಕೆನಾ. ಅದಾದ ನಂತರ ಇನ್ನೇನಿದೆ, ಓಕೆನಾ. ಇನ್ನು ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಹಾಕಿ ಸ್ನೇಹಿತರೆ, ನೀವು ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.